ಧಾರವಾಡ ಇಲ್ಲಿನ ಬಾರಕೊಟ್ರೆ ರಸ್ತೆಯಲ್ಲಿರುವ ರಂಕಸ್ಟೆಲ್ಲೋ ಅಪಾರ್ಟ್ಮೆಂಟ್ನಲ್ಲಿ ಬುಧವಾರ ಸಂಜೆ ಇಡೀ ನಗರವೇ ಬೆಚ್ಚಿ ಬೀಳುವಂತಹ ಭೀಕರ ಹತ್ಯೆ ನಡೆದಿದೆ. ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಅನಸ್ತೇಷಿಯಾ ವೈದ್ಯರಾಗಿದ್ದ ಡಾಕ್ಟರ್ ಕಿರಣ್ ಹೊನ್ನಣ್ಣನವರು ಅವರನ್ನ ಚಾಕುವಿನಿಂದ ಇರಿದು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರ ಪತ್ನಿ ಪ್ರಿಯಾಂಕಳನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಪತಿಯನ್ನ ಹತ್ಯೆ ಮಾಡಿದ ಬಳಿಕ ಆರೋಪಿ ತನ್ನ 8 ವರ್ಷದ ಮಗ ನೇಹಿತ್ ಮೇಲೂ ಚಾಕುವಿನಿಂದ ದಾಳಿ ನಡೆಸಿದ್ದಾಳೆ ಎನ್ನಲಾಗಿದೆ. ಪೊಲೀಸರ ಮಾಹಿತಿ ಪ್ರಕಾರ ಅಪಾರ್ಟ್ಮೆಂಟ್ನ ಒಂದು ಕೋಣೆಯಲ್ಲಿ ಡಾಕ್ಟರ್ ಕಿರಣ್ ಹೊನ್ನಣ್ಣನವರನ್ನ ಚಾಕುವಿನಿಂದ ಹಲವು ಬಾರಿ ಇರಿದು ಹತ್ಯೆ ಮಾಡಲಾಗಿದೆ. ಮತ್ತೊಂದು ಕೋಣೆಯಲ್ಲಿ ಗಾಯಗೊಂಡಿದ್ದ ಮಗ ನೇಹಿತ್ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ. ಈ ವೇಳೆ ಆರೋಪಿ ಪ್ರಿಯಾಂಕಾ ಅದೇ ಕೋಣೆಯಲ್ಲಿ ಮೊಬೈಲ್ ನೋಡುತ್ತಾ ಕುಳಿತಿದ್ದಳು ಎಂದು ತಿಳಿದು ಬಂದಿದೆ. ಈ ದೃಶ್ಯ ಸ್ಥಳೀಯರು ಹಾಗೂ ಪೊಲೀಸರನ್ನ ಬೆಚ್ಚಿ ಬೀಳಿಸಿದೆ. ಘಟನಾ ಸ್ಥಳಕ್ಕೆ ಧಾವಿಸಿದ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಗಾಯಗೊಂಡಿದ್ದ ಬಾಲಕ ಇನ್ನೂ ಉಸಿರಾಡುತ್ತಿರುವುದನ್ನು ಗಮನಿಸಿ ತಕ್ಷಣವೇ ಮಗುವನ್ನ ತಮ್ಮ ಕೈಯಲ್ಲಿ ಹೊತ್ತು ಕಾರಿನತ್ತ ಕೊಂಡೊಯ್ದು ಆಸ್ಪತ್ರೆಗೆ ದಾಖಲಿಸುವ ವ್ಯವಸ್ಥೆ ಮಾಡಿದ್ರು. ಸದ್ಯ ಬಾಲಕ ನೇಹಿತ್ ಗಂಭೀರ ಸ್ಥಿತಿಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಘಟನೆಯ ಸುದ್ದಿ ತಿಳಿಯುತ್ತಿದ್ದಂತೆಯೇ ಮೃತ ವೈದ್ಯರ ಕುಟುಂಬಸ್ಥರು ಹಾಗೂ ಸಂಬಂಧಿಕರು ಅಪಾರ್ಟ್ಮೆಂಟ್ಗೆ ಆಗಮಿಸಿ ಆಕ್ರಂದನ ವ್ಯಕ್ತಪಡಿಸಿದರು. ಧಾರವಾಡ ಉಪನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಹತ್ಯೆಗೆ ನಿಖರ ಕಾರಣವೇನು ಎಂಬುದರ ಕುರಿತು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಆರೋಪಿ ಪ್ರಿಯಾಂಕಳನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸಲಾಗುತ್ತಿದ್ದು ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಉಸಿರಾಡ್ತಿತ್ತು ಅಂದರೆ ಮಗು ಇದೆಯಲ್ಲ ಅಂತ ಸ್ವಲ್ಪ ಜನರಲಿ ಪೊಲೀಸ್ ಆಫೀಸರ್ಸ್ ಇರಲಿ ಅಥವಾ ಯಾರೇ ಇರಲಿ ಈ ಥರದ ಇನ್ಸಿಡೆಂಟ್ ಆದಾಗ ಉಸಿರಾಡ್ತಿದೆಯಾ ಅಂತ ನೋಡ್ತಾರೆ. ನಮಗೇನು ಪಲ್ಸ್ ನೋಡೋದೆಲ್ಲ ಗೊತ್ತಾಗಂಗಿಲ್ಲ. ಉಸಿರಾಡ್ತಿದೆ ಅಂತಂದಾಗ ಅದು ಬ್ರೀತ್ ಮಾಡ್ತಾಯಿತ್ತು. ಸೊ ಹಂಗಾಗಿ ಇಮಿಡಿಯೇಟಾಗಿ ಅದನ್ನು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಲಿಕ್ಕೆ ನಮ್ಮ ಆಫೀಸರ್ಸಿಗೆ ಕಳಿಸ್ಕೊಟ್ಟಿದ್ದೇವೆ. ಮತ್ತು ಮಗು ಆಟಿಸ್ಟಿಕ್ ಅಂತ ಅಂತಾರೆ, ಆ ಥರ ಸ್ವಲ್ಪ ಪ್ರಾಬ್ಲಮ್ ಇದೆ ಮತ್ತು ಮಾತು ಕರೆಕ್ಟಾಗಿ ಬರ್ತಿರಲಿಲ್ಲ, ಮೆಂಟಲಿ ಕೂಡ ಸ್ವಲ್ಪ ರಿಟಾರ್ಡೆಡ್ ಇತ್ತು ಅನ್ನೋಂಥದ್ದು ಈಗಷ್ಟೇ ಸ್ವಲ್ಪ ಕೆಲವು ಮಾಹಿತಿ ತಿಳಿದಿದೆ. ಇದು ಸ್ವಲ್ಪ ಒಂದು ಕುಟುಂಬದ ಒಳಗಡೆ ಆಗಿರುವಂಥ ಒಂದು ಘಟನೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ಕುಟುಂಬ. ಕಿರಣ್ ಅವರು ಮನೆಯವರು ಏನು ಕಂಪ್ಲೇಂಟ್ ಕೊಡ್ತಾರೆ, ನಾವು